ನಮಸ್ಕಾರ. ನಾನು ಬಸವರಾಜ್ ಟಿ ಕಟ್ಟಿಮನಿ. ಇವತ್ತಿನಿಂದ ಬುದ್ಧ ಮತ್ತು ಆತನ ಧಮ್ಮ ಈ ಕೃತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಕೃತಿಯ ಲೇಖಕರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ರಚಿಸಿದ್ದಾರೆ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಡಾಕ್ಟರ್ ಎನ್ ಜಗದೀಶ್ ಕೊಪ್ಪರ್ ಅವರ ಕೃತಿಯನ್ನು ನಾನು ಇವತ್ತು ವಾಚನವನ್ನು ಮಾಡಲಿದ್ದೇನೆ. ಈ ಒಂದು ದಿವಸದಲ್ಲಿ ನಾವು ಭಾಗ 1 ನೋಡೋಣ. ಗೌತಮ ಬುದ್ಧನ ಹುಟ್ಟು ಮತ್ತು ಬೆಳವಣಿಗೆ. ಈ ಭಾಗ 1ರಲ್ಲಿ ಒಟ್ಟು 21 ಖಂಡಗಳಿದ್ದು ಮೊದಲಿನ 5 ಖಂಡಗಳನ್ನು ಇವತ್ತಿನ ದಿವಸ ನಾನು ಓದುತ್ತಿದ್ದೇನೆ. ಖಂಡ 1, ಬುದ್ಧನ ಕುಲ. ಕ್ರಿಸ್ತಪೂರ್ವ 6ನೇ ಶತಮಾನದ ಭಾರತದಲ್ಲಿ ಮತ್ತು ಅದಕ್ಕೂ ಪೂರ್ವದಲ್ಲಿ ಉತ್ತರ ಭಾರತದ ಪ್ರದೇಶವು ಒಂದು ಸಾರ್ವಭೌಮ ಸಾಮ್ರಾಜ್ಯವಾಗಿರಲಿಲ್ಲ. ಭಾರತ ದೇಶವು ಆಗ ಅನೇಕ ರಾಜ್ಯಗಳಾಗಿ ವಿಂಗಡಿಸಿ ಹೋಗಿತ್ತು. ಅವುಗಳಲ್ಲಿ ಸಣ್ಣ ಮತ್ತು ದೊಡ್ಡ ರಾಜ್ಯಗಳು ಸಹ ಅಸ್ತಿತ್ವದಲ್ಲಿದ್ದವು. ಕೆಲವು ರಾಜ್ಯಗಳು ಪ್ರಭುತ್ವಕ್ಕೆ ಒಳಪಟ್ಟಿದ್ದರೆ ಮತ್ತೆ ಕೆಲವು ರಾಜ್ಯಗಳು ಪ್ರಭುತ್ವ ವ್ಯವಸ್ಥೆಗೆ ಒಳಪಟ್ಟಿರಲಿಲ್ಲ. ಒಟ್ಟು 16 ರಾಜ್ಯಗಳು ಮಾತ್ರ ರಾಜ್ಯ ಪ್ರಭುತ್ವ ವ್ಯವಸ್ಥೆಗೆ ಒಳಪಟ್ಟಿದ್ದವು. ಆ ರಾಜ್ಯಗಳೆಂದರೆ ಅಂಗ, ಮಗಧ, ಕಾಶಿ, ಕೋಸಲ, ವಜ್ರ, ಮಲ್ಲ, ಛೇದಿ, ವತ್ಸ್ಯ, ಕುರು, ಪಾಂಚಾಲ, ಮತ್ಸ್ಯ, ಶೌರಸೇನ, ಅಸ್ಸಾಕ, ಅವಂತಿ, ಗಾಂಧಾರ, ಕಾಂಬೋಜ. ರಾಜಪ್ರಭುತ್ವ ವ್ಯವಸ್ಥೆಗೆ ಹೊರತಾಗಿ ಕಪಿಲವಸ್ತುವಿನ ಶಾಕ್ಯರು, ಪವದ ಮಲ್ಲರು ಮತ್ತು ಕುಶಿನಾರರು, ವೈಶಾಲಿಯ ಲಿಚ್ಛವಿಗಳು, ಮಿಥಿಲೆಯ ವಿದೇಹಿಗರು, ರಾಮಗಾಮದ ಕೋಲಿಯರು, ಅಲ್ಲಕಪ್ಪದ ಬುಲಿಗಳು, ರೇಸಪುಟ್ಟದ ಕಳಿಂಗರು, ಪಿಪ್ಪಲವನದ ಮೌರ್ಯರು ಹಾಗೂ ಸುಂಸಮ್ಮರ ಎಂಬ ಬೆಟ್ಟದ ಮೇಲೆ ತಮ್ಮ ರಾಜಧಾನಿಯನ್ನು ಸ್ಥಾಪಿಸಿಕೊಂಡಿದ್ದ ಭಗ್ಗರು ಮುಖ್ಯರಾಗಿದ್ದರು. ರಾಜರ ಆಳ್ವಿಕೆಗೆ ಸೇರಿದ್ದ ರಾಜ್ಯಗಳನ್ನು ಜನಪದ ಎಂತಲೂ, ರಾಜಪ್ರಭುತ್ವಕ್ಕೆ ಒಳಪಡದ ರಾಜ್ಯಗಳನ್ನು ಸಂಘ ಅಥವಾ ಗಣಗಳು ಎಂದು ಕರೆಯಲಾಗುತ್ತಿತ್ತು. ಶಾಕ್ಯರು ವಾಸಿಸುತ್ತಿದ್ದ ಕಪಿಲವಸ್ತುವಿನ ರಾಜಕೀಯ ವ್ಯವಸ್ಥೆ ಕುರಿತಂತೆ ಹೆಚ್ಚಿನ ಮಾಹಿತಿ ದೊರಕಿಲ್ಲ. ಅದು ಗಣತಂತ್ರ ವ್ಯವಸ್ಥೆಗೆ ಒಳಪಟ್ಟಿತ್ತೋ ಅಥವಾ ಸಣ್ಣ ಪಂಗಡವಾಗಿ ಅಸ್ತಿತ್ವದಲ್ಲಿ ಇತ್ತೋ ಎಂಬ ಬಗ್ಗೆ ಹೆಚ್ಚೇನೂ ತಿಳಿದಿಲ್ಲ. ಆದರೆ ಶಾಕ್ಯರಲ್ಲಿ ಆಡಳಿತ ನಡೆಸುತ್ತಿದ್ದ ಅನೇಕ ಕುಟುಂಬಗಳು ಸರದಿಯ ಪ್ರಕಾರ ರಾಜಾಡಳಿತವನ್ನು ನಡೆಸುತ್ತಿದ್ದವು ಎಂಬುದು ಮಾತ್ರ ಖಚಿತವಾಗಿ ತಿಳಿದು ಬಂದಿದೆ. ಆಡಳಿತ ನಡೆಸುತ್ತಿದ್ದ ಕುಟುಂಬದ ಮುಖ್ಯಸ್ಥನನ್ನು ರಾಜ ಎಂದು ಕರೆಯುವ ಪದ್ಧತಿ ರೂಢಿಯಲ್ಲಿತ್ತು. ಸಿದ್ಧಾರ್ಥ ಗೌತಮನು ಜನಿಸಿದ ಸಮಯದಲ್ಲಿ ಅವನ ತಂದೆಯಾದ ಶುದ್ಧೋಧನನು ಸರದಿಯ ಪ್ರಕಾರ ರಾಜನಾಗಿ ಕಾರ್ಯನಿರ್ವಹಿಸುತ್ತಿದ್ದನು. ಶಾಕ್ಯರ ರಾಜ್ಯವು ಈಶಾನ್ಯ ಭಾರತದಲ್ಲಿ ಒಂದು ಸ್ವತಂತ್ರ ರಾಜ್ಯವಾಗಿತ್ತು. ನಂತರದ ವರ್ಷಗಳಲ್ಲಿ ಈ ರಾಜ್ಯವು ಕೋಸಲ ದೇಶದ ರಾಜನ ಆಳ್ವಿಕೆಗೆ ಒಳಪಟ್ಟಿತು. ಕೋಸಲದ ರಾಜನು ಶಾಕ್ಯರ ಮೇಲೆ ದಾಳಿ ಮಾಡಿ ಅವರ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದನು. ಕೋಸಲವು ರಾಜಪ್ರಭುತ್ವಕ್ಕೆ ಒಳಪಟ್ಟ ನಂತರ ಶಾಕ್ಯರ ರಾಜ್ಯವು ಕೋಸಲ ರಾಜನ ಒಪ್ಪಿಗೆ ಇಲ್ಲದೆ ಶಾಕ್ಯರು ಯಾವುದೇ ರೀತಿಯ ಪರಮಾಧಿಕಾರಗಳನ್ನು ಚಲಾಯಿಸುವಂತಿರಲಿಲ್ಲ. ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ರಾಜ್ಯಗಳಲ್ಲಿ ಕೋಸಲ ರಾಜ್ಯವು ಅತ್ಯಂತ ಬಲಿಷ್ಠವಾಗಿತ್ತು. ಅದೇ ರೀತಿಯಲ್ಲಿ ಮಗಧ ಸಾಮ್ರಾಜ್ಯವೂ ಪ್ರಬಲವಾಗಿತ್ತು. ಕೋಸಲ ಸಾಮ್ರಾಜ್ಯದ ದೊರೆ ಪಸನೇದಿ ಮತ್ತು ಮಗಧ ಸಾಮ್ರಾಜ್ಯದ ದೊರೆ ಬಿಂಬಸಾರ ಈ ಇಬ್ಬರು ಸಿದ್ಧಾರ್ಥ ಗೌತಮನ ಸಮಕಾಲೀನರಾಗಿದ್ದರು. ಖಂಡ 2, ಬುದ್ಧನ ವಂಶ ಮತ್ತು ಪರಂಪರೆ. ಕಪಿಲವಸ್ತು ಎಂಬ ನಗರ ಶಾಕ್ಯ ರಾಜ್ಯದ ರಾಜಧಾನಿಯಾಗಿತ್ತು. ಪ್ರಾಚೀನ ಭಾರತದ ಮಹಾನ್ ವಿಚಾರವಾದಿ ಕಪಿಲನಿಂದಾಗಿ ಬಹುಶಃ ಈ ಹೆಸರು ಬಂದಿರಬೇಕೆಂದು ಊಹಿಸಲಾಗಿದೆ. ಕಪಿಲವಸ್ತು ನಗರದಲ್ಲಿ ಜಯಸೇನ ಎಂಬ ಹೆಸರಿನ ಒಬ್ಬ ಶಾಕ್ಯನಿದ್ದನು. ಆತನಿಗೆ ಸಿನಹು ಎಂಬ ಪುತ್ರನಿದ್ದನು. ಅವನಿಗೆ ಕಚ್ಚಣ ಎಂಬ ಹೆಣ್ಣು ಮಗಳೊಂದಿಗೆ ವಿವಾಹವಾಗಿತ್ತು. ಸಿನಹು ಮತ್ತು ಕಂಚಣ ದಂಪತಿಗೆ ಶುದ್ಧೋಧನ, ದೋತೋಧನ, ಸಕ್ಕೋಧನ, ಶುಕ್ಲೋಧನ, ಅಮಿತೋಧನ ಎಂಬ 5 ಜನ ಪುತ್ರರು ಹಾಗೂ ಅಮಿತಾ ಮತ್ತು ಪಮಿತಾ ಎಂಬ 2 ಪುತ್ರಿಯರಿದ್ದರು. ಆದಿತ್ಯ ಎಂಬುದು ಈ ಕುಟುಂಬದ ಗೋತ್ರವಾಗಿತ್ತು. ಶುದ್ಧೋಧನನಿಗೆ ಮಹಾಮಾಯ ಎಂಬಾಕೆಯೊಂದಿಗೆ ವಿವಾಹವಾಯಿತು. ಮಹಾಮಾಯೆಯು ಅಂಜನ ಮತ್ತು ಸುಲಕ್ಷಣ ಎಂಬ ದಂಪತಿಯ ಪುತ್ರಿಯಾಗಿದ್ದಳು. ಅಂಜನನು ಕೋಲಿಯ ವಂಶದವನಾಗಿದ್ದು ದೇವದಾಹ ಎಂಬ ಹಳ್ಳಿಯಲ್ಲಿ ವಾಸವಾಗಿದ್ದನು. ಶುದ್ಧೋಧನನು ಮಹಾಪರಾಕ್ರಮಿಯಾಗಿದ್ದನು ಹಾಗೂ ಬಹುದೊಡ್ಡ ಸೈನ್ಯದ ಒಡೆಯನಾಗಿದ್ದನು. ತನ್ನ ಶೌರ್ಯ ಸಾಹಸಗಳಿಂದಾಗಿ ಅವನಿಗೆ 2ನೆಯ ವಿವಾಹವಾಗಲು ಅನುಮತಿ ದೊರಕಿತು. ಹೀಗಾಗಿ ಅವನು ತನ್ನ ಪತ್ನಿ ಮಹಾಮಾಯೆಯ ಹಿರಿಯ ಸಹೋದರಿಯಾದ ಪ್ರಜಾಪತಿ ಎಂಬಾಕೆಯನ್ನು ವಿವಾಹವಾದನು. ಶುದ್ಧೋಧನನು ಆಗರ್ಭ ಶ್ರೀಮಂತನಾಗಿದ್ದನು. ಅವನ ಬಳಿ ಬಹು ವಿಸ್ತಾರವಾದ ಭೂಮಿ ಇತ್ತು. ಜೊತೆಗೆ ಅವನ ಆಶ್ರಯದಲ್ಲಿ ಅಸಂಖ್ಯಾತ ಸೇವಕ ವರ್ಗವೂ ಇತ್ತು. ಶುದ್ಧೋಧನನು ತನ್ನ ಭೂಮಿಯನ್ನು ಉಳುಮೆ ಮಾಡಲು 1000 ನೇಗಿಲುಗಳನ್ನು ಹೂಡುತ್ತಿದ್ದನು ಎಂದು ಹೇಳಲಾಗಿದೆ. ಶುದ್ಧೋಧನನು ಭೋಗ ಜೀವನವನ್ನು ನಡೆಸುತ್ತಿದ್ದನು. ಅವನು ಇದಕ್ಕಾಗಿ ಅನೇಕ ಅರಮನೆಗಳನ್ನು ಕಟ್ಟಿಸಿಕೊಂಡಿದ್ದನು. ಖಂಡ 3, ಬುದ್ಧನ ಜನನ. ಶುದ್ಧೋಧನನ ಪುತ್ರನಾಗಿ ಜನಿಸಿದ ಸಿದ್ಧಾರ್ಥ ಗೌತಮನ ಜನನದ ಹಿನ್ನೆಲೆ ಈ ಕೆಳಗಿನಂತಿದೆ. ಶಾಕ್ಯರ ಸಂಪ್ರದಾಯದ ಪ್ರಕಾರ ರಾಜನ ಕುಟುಂಬ ಪರಿವಾರವು ಒಳಗೊಂಡಂತೆ
ರಾಜ್ಯದ ಜನರೆಲ್ಲರೂ ಪ್ರತಿ ವರ್ಷವೂ ಆಷಾಢ ಮಾಸದ ನಡು ಬೇಸಿಗೆಯಲ್ಲಿ ವಸಂತ ಹಬ್ಬವನ್ನು ಆಚರಿಸುತ್ತಿದ್ದರು. ಈ ಹಬ್ಬವನ್ನು ಶಾಕ್ಯರು 7 ದಿನಗಳ ಕಾಲ ಆಚರಿಸುತ್ತಿದ್ದರು. ಒಂದು ದಿನ ಹಬ್ಬದ ಸಮಯದಲ್ಲಿ ರಾಣಿಯಾದ ಮಹಾಮಾಯೆಯು ಈ ಹಬ್ಬವನ್ನು ಪುಷ್ಪ ಹಾಗೂ ಸುಗಂಧ ದ್ರವ್ಯಗಳೊಂದಿಗೆ ಅದ್ಧೂರಿಯಾಗಿ ಆಚರಿಸುವುದೆಂದು ಹಾಗೂ ಆ ದಿನ ಯಾವುದೇ ಮಾದಕ ದ್ರವ್ಯ ಸೇವಿಸಬಾರದೆಂದು ನಿರ್ಧರಿಸಿದಳು. ಹಬ್ಬದ ಕೊನೆಯ ದಿನವಾದ 7ನೇ ದಿನದಂದು ಆಕೆಯು ಮುಂಜಾನೆ ಎದ್ದು ಸುಗಂಧ ದ್ರವ್ಯಗಳಿಂದ ಕೂಡಿದ್ದ ನೀರಿನಲ್ಲಿ ಸ್ನಾನ ಮಾಡಿದಳು. ಆ ದಿನ ರಾಜ್ಯದ ಬಡ ಜನತೆಗೆ ಸುಮಾರು 4 ಲಕ್ಷಗಳಷ್ಟು ನಾಣ್ಯಗಳನ್ನು ದಾನ ಮಾಡಿದಳು. ತನ್ನ ಮೈತುಂಬ ಅಮೂಲ್ಯವಾದ ವಜ್ರಾಭರಣಗಳನ್ನು ಧರಿಸಿ ಹಬ್ಬದ ಪ್ರಯುಕ್ತ ಅರಮನೆಯಲ್ಲಿ ಸಿದ್ಧಪಡಿಸಲಾದ ವಿಶೇಷ ಆಹಾರವನ್ನು ಸೇವಿಸಿದಳು. ಅನಂತರ ನಿದ್ರಿಸುವ ಸಲುವಾಗಿ ಶಯ್ಯಾಗೃಹವನ್ನು ಪ್ರವೇಶಿಸಿದಳು. ಆ ರಾತ್ರಿಯಂದು ಮಹಾಮಾಯೆಯು ತನ್ನ ಪತಿ ಶುದ್ಧೋಧನನೊಂದಿಗೆ ಮಿಲನ ಮಹೋತ್ಸವದಲ್ಲಿ ಪಾಲ್ಗೊಂಡ ಪರಿಣಾಮವಾಗಿ ಗರ್ಭವತಿಯಾದಳು. ಅರಮನೆಯ ಅಂತಃಪುರದ ಸುಖದ ಸುಪ್ಪತ್ತಿಗೆಯ ಮೇಲೆ ಗಾಢ ನಿದ್ರೆಯಲ್ಲಿ ಮಲಗಿರುವಾಗ ಒಂದು ದಿನ ಆಕೆಗೆ ಕನಸು ಬಿತ್ತು. ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದ ಮಹಾಮಾಯೆಯನ್ನು 4 ಲೋಕಗಳ ರಕ್ಷಕರಾದ ದೇವತೆಗಳು ಬಂದು ಹಾಸಿಗೆಯ ಸಹಿತ ಎತ್ತಿಕೊಂಡು ಹೋಗಿ ಹಿಮಾಲಯ ಪರ್ವತದ ಸಮತಟ್ಟಾದ ಪ್ರದೇಶವೊಂದರಲ್ಲಿ ಬೆಳೆಯಿದ್ದ ಸಾಲ ವೃಕ್ಷವೊಂದರ ನೆರಳಿನಲ್ಲಿ ಮಲಗಿಸಿದರು. ಅನಂತರ ಆಕೆಯ ರಕ್ಷಣೆ ಮಾಡುತ್ತಾ ಪಕ್ಕದಲ್ಲಿ ನಿಂತರು. ನಂತರ 4 ಲೋಕದ ರಕ್ಷಕರ ಪತ್ನಿಯರು ಆಕೆಯ ಬಳಿ ಬಂದು ಮಹಾಮಾಯೆಯನ್ನು ಮಾನಸ ಸರೋವರದ ಬಳಿಗೆ ಕರೆದೊಯ್ದರು. ಸರೋವರದಲ್ಲಿ ಆಕೆಗೆ ಸ್ನಾನ ಮಾಡಿಸಿದರು. ಆಮೇಲೆ ನೂತನ ಪೋಷಾಕು ತೊಡಿಸಿ ಪುಷ್ಪಾಲಂಕಾರಗಳಿಂದ ಸಿಂಗರಿಸಿ ಸುಗಂಧ ದ್ರವ್ಯವನ್ನು ಪೂಜಿಸಿದರು. ನಂತರ ದೇವನೊಬ್ಬನ ಭೇಟಿಗಾಗಿ ಅವಳನ್ನು ಸಿದ್ಧಪಡಿಸಿದರು. ಆ ವೇಳೆಗೆ ಸರಿಯಾಗಿ ಸುಮೇಧನೆಂಬ ಬೋಧಿಸತ್ವನು ಆಕೆ ಎದುರು ಪ್ರತ್ಯಕ್ಷನಾಗಿ, ನಾನು ನಿನ್ನ ಗರ್ಭದ ಮೂಲಕ ಭೂಮಿಯಲ್ಲಿ ನನ್ನ ಅಂತಿಮ ಜನ್ಮವನ್ನು ತಾಳಲು ನಿರ್ಧರಿಸಿದ್ದೇನೆ. ನೀನು ನನ್ನ ತಾಯಿಯಾಗಲು ಸಿದ್ಧಳಿರುವೆಯಾ ಎಂದು ಪ್ರಶ್ನಿಸಿದನು. ನಾನು ಅತ್ಯಂತ ಸಂತೋಷದಿಂದ ನಿನ್ನ ಕೋರಿಕೆಯನ್ನು ಸ್ವೀಕರಿಸಿದ್ದೀನಿ ಎಂದು ಮಹಾಮಾಯೆ ಉತ್ತರಿಸಿದಳು. ಆ ಕ್ಷಣದಲ್ಲಿ ಅವಳಿಗೆ ಎಚ್ಚರವಾಯಿತು. ಮರುದಿನ ಮುಂಜಾನೆ ಮಹಾಮಾಯೆಯು ತಾನು ಕಂಡ ಕನಸಿನ ವಿವರಗಳನ್ನು ಪತಿ ಶುದ್ಧೋಧನನಿಗೆ ವಿವರಿಸಿದಳು. ತನ್ನ ಪತ್ನಿಗೆ ಬಿದ್ದ ಕನಸನ್ನು ಅರ್ಥ ಮಾಡಿಕೊಳ್ಳಲು ಅಸಹಾಯಕನಾದ ಶುದ್ಧೋಧನನು ಭವಿಷ್ಯವನ್ನು ನುಡಿಯುವಲ್ಲಿ ಪ್ರಸಿದ್ಧರಾಗಿದ್ದ 8 ಜನ ಬ್ರಾಹ್ಮಣರನ್ನು ತನ್ನ ಅರಮನೆಗೆ ಕರೆಯಿಸಿದನು. ರಾಮ, ಧಗ, ಲಕ್ಕಣ, ಮಂತಿ, ಯನ್ನ, ಸುಯಮ, ಸುಭೋಗ ಮತ್ತು ಸುದತ್ತ ಎಂಬ ಹೆಸರಿನ 8 ಮಂದಿ ಬ್ರಾಹ್ಮಣ ಜ್ಯೋತಿಷಿಗಳನ್ನು ಸೂಕ್ತ ರೀತಿಯಲ್ಲಿ ಗೌರವಿಸಲು ಸಿದ್ಧತೆ ನಡೆಸಿದನು. ಅರಮನೆಯ ಆವರಣ ಮತ್ತು ನೆಲವನ್ನು ಸ್ವಚ್ಛಗೊಳಿಸಿ ಪುಷ್ಪಗಳಿಂದ ಅಲಂಕರಿಸಿದನು. ಅತಿಥಿಗಳಿಗಾಗಿ ಉತ್ತಮವಾದ ಆಸನಗಳನ್ನು ಸಿದ್ಧಪಡಿಸಿದನು. ಶುದ್ಧೋಧನನು ಬ್ರಾಹ್ಮಣರಿಗಾಗಿ ದಾನವನ್ನು ನೀಡುವ ಪಾತ್ರೆಗಳನ್ನು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿಂದ ತುಂಬಿಸಿದನು. ಅವರಿಗೆ ಹಾಲು, ತುಪ್ಪ, ಜೇನು ಇವುಗಳಿಂದ ಕೂಡಿದ ಮೃಷ್ಟಾನ್ನವನ್ನು ಬಡಿಸಿ ಉಪಚಾರ ಮಾಡಿದನಲ್ಲದೆ 9 ಬಗೆಯ ವಸ್ತ್ರಗಳು ಹಾಗೂ ಕಂದು ಬಣ್ಣದ ಹಸುಗಳನ್ನು ಉಡುಗೊರೆಯಾಗಿ ನೀಡಿದನು. ತನ್ನ ಆತಿಥ್ಯದಿಂದ ತೃಪ್ತಿ ಹೊಂದಿದ ಬ್ರಾಹ್ಮಣರ ಬಳಿ ಶುದ್ಧೋಧನನು ತನ್ನ ಪತ್ನಿ ಮಹಾಮಾಯೆಯು ಕಂಡ ಕನಸನ್ನು ವಿವರಿಸಿ ಇದರ ಅರ್ಥವನ್ನು ವಿವರಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಬ್ರಾಹ್ಮಣರು ಶುದ್ಧೋಧನನನ್ನು ಉದ್ದೇಶಿಸಿ, ರಾಜನೇ, ನೀನು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸದ್ಯದಲ್ಲೇ ನಿನಗೊಬ್ಬ ಪುತ್ರ ಜನಿಸುತ್ತಾನೆ. ಅವನು ಗೃಹಸ್ಥನಾದರೆ ಈ ಲೋಕವನ್ನು ಚಕ್ರವರ್ತಿಯಾಗಿ ಆಳಬಲ್ಲ. ಒಂದು ವೇಳೆ ಅವನು ತನ್ನ ಸನ್ಯಾಸಿಯಾದರೆ ಈ ಜಗತ್ತಿನಲ್ಲಿರುವ ಸುಖ ಮತ್ತು ದುಃಖಗಳನ್ನು ನೀಗಿಸಬಲ್ಲ ಬುದ್ಧನಾಗಿ ಪರಿವರ್ತನೆ ಹೊಂದುತ್ತಾನೆ ಎಂದು ಭವಿಷ್ಯವಾಣಿಯನ್ನು ನುಡಿದರು. 10 ತಿಂಗಳ ಕಾಲ ತೈಲ ತುಂಬಿದ ಪಾತ್ರೆಯಂತೆ ಬೋಧಿಸತ್ವನನ್ನು ತನ್ನ ಗರ್ಭದಲ್ಲಿ ಧರಿಸಿದ್ದ ಮಹಾಮಾಯೆಯ ಹೆರಿಗೆಯ ಸಮಯ ಸಮೀಪಿಸುತ್ತಿದ್ದಂತೆ ತವರು ಮನೆಗೆ ಹೋಗಲು ನಿರ್ಧರಿಸಿದಳು. ಅವಳು ಈ ವಿಷಯವನ್ನು ತನ್ನ ಪತಿಯೊಂದಿಗೆ ಪ್ರಸ್ತಾಪಿಸಿ, ನಾನು ನನ್ನ ತಂದೆಯ ನಗರವಾದ ದೇವದಾಹಕ್ಕೆ ಹೋಗಲು ಇಚ್ಛಿಸಿದ್ದೇನೆ ಎಂದು ನುಡಿದಳು. ಇದಕ್ಕೆ ಪ್ರತಿಕ್ರಿಯಿಸಿದ ಶುದ್ಧೋಧನನು, ನಿನ್ನ ಇಚ್ಛೆಯಂತೆ ಆಗಲಿ ಎಂದು ನುಡಿದನಲ್ಲದೆ ಚಿನ್ನದ ಪಲ್ಲಕ್ಕಿಯಲ್ಲಿ ಮಹಾಮಾಯೆಯನ್ನು ಕೂರಿಸಿ ಅರಮನೆಯ ಸಕಲ ಗೌರವ ಮತ್ತು ಪರಿವಾರದೊಂದಿಗೆ ಅವಳನ್ನು ಆಕೆಯ ತಂದೆಯ ಮನೆಯಿರುವ ದೇವದಾಹ ನಗರಕ್ಕೆ ಕಳುಹಿಸಿಕೊಟ್ಟನು. ದೇವದಾಹಕ್ಕೆ ಪ್ರಯಾಣಿಸುವ ಮಾರ್ಗದಲ್ಲಿ ಮನೋಹರವಾದ ಸಾಲ ವೃಕ್ಷಗಳು, ಅನೇಕ ಬಗೆಯ ಹೂವಿನ ಗಿಡಗಳು ಮತ್ತು ಇತರೆ ಬಗೆಯ ವೃಕ್ಷ ಸಮೂಹಗಳನ್ನು ಮಹಾಮಾಯೆ ಆಯ್ದು ಹೋಗಬೇಕಾಗಿತ್ತು. ಆ ಪ್ರದೇಶವು ಲುಂಬಿಣಿ ವನವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಪಲ್ಲಕ್ಕಿಯ ಮೇಲೆ ಲುಂಬಿಣಿ ವನದಲ್ಲಿ ಮಹಾಮಾಯೆಯು ಪ್ರಯಾಣಿಸುತ್ತಿದ್ದಾಗ ಲುಂಬಿಣಿ ವನವು ಸ್ವರ್ಗಲೋಕದ ಉದ್ಯಾನದಂತೆ ಅಥವಾ ಮಹಾರಾಜನನ್ನು ಸ್ವಾಗತಿಸಲು ಸಿದ್ಧವಾಗಿರುವ ಉದ್ಯಾನದಂತೆ ಗೋಚರಿಸುತ್ತಿತ್ತು.
ಲುಂಬಿಣಿವನದ ಮರಗಳು ಬುಡದಿಂದ ತುದಿಯವರೆಗೂ ಬಗೆ ಬಗೆಯ ಹೂ ಹಣ್ಣುಗಳನ್ನು ಹೊತ್ತು ನಿಂತಿದ್ದವು. ಅಸಂಖ್ಯಾತ ದುಂಬಿಗಳು ಝೇಂಕರಿಸುತ್ತಾ ಹಾರಾಡುತ್ತಿದ್ದವು. ವಿವಿಧ ಪಕ್ಷಿ ಸಂಕುಲಗಳು ಸುಮಧುರ ಧ್ವನಿಯಲ್ಲಿ ಹಾಡುತ್ತಾ ಹಾರಾಡುತ್ತಿದ್ದವು. ಅಲ್ಲಿಯ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಮಹಾಮಾಯಿಯು ಸ್ವಲ್ಪ ಕಾಲ ಆ ಸ್ಥಳದಲ್ಲೇ ವಿಶ್ರಮಿಸಲು ಬಯಸಿದ್ದಳು. ತನ್ನ ಪಲ್ಲಕ್ಕಿಯನ್ನು ಹೊತ್ತು ಬಂದಿದ್ದ ಸೇವಕರಿಗೆ ಆ ಸಾಲವೃಕ್ಷ ವನದ ಬಳಿ ಸ್ವಲ್ಪ ಕಾಲ ಕಾಯುವಂತೆ ತಿಳಿಸಿದ್ದಳು. ಪಲ್ಲಕ್ಕಿಯಿಂದ ಕೆಳಗಿಳಿದು ಬಂದ ಮಹಾಮಾಯಿಯು ಒಂದು ಬೃಹತ್ ಸಾಲವೃಕ್ಷದ ಬಳಿಗೆ ಆಗಮಿಸಿದಳು. ಬೀಸುತ್ತಿದ್ದ ತಂಗಾಳಿಯಿಂದಾಗಿ ಮೇಲಕ್ಕೂ ಕೆಳಗೂ ತೂಗಾಡುತ್ತಿದ್ದ ಮರದ ಕೊಂಬೆಗಳನ್ನು ಹಿಡಿದುಕೊಳ್ಳಬಯಸಿದಳು. ಮರದ ರೆಂಬೆಯೊಂದನ್ನು ಕೈಗೆಟುಕುವಷ್ಟು ಸಮೀಪ ಬಂದಾಗ ತುದಿಗಾಲ ಮೇಲೆ ನಿಂತಿದ್ದ ಆಕೆ ಅದನ್ನು ಹಿಡಿದುಕೊಂಡಳು. ಕೂಡಲೇ ಅದು ಮೇಲಕ್ಕೇರಿತು. ರೆಂಬೆಯೊಂದಿಗೆ ಅವಳು ಮೇಲೇರಿದಳು. ಈ ತೂಗಾಟದಿಂದಾಗಿ ಮಹಾಮಾಯಿಗೆ ಹೆರಿಗೆಯ ನೋವು ಕಾಣಿಸಿಕೊಂಡಿತು. ಸಾಲವೃಕ್ಷದ ಕೊಂಬೆಯನ್ನು ಆಕೆ ತನ್ನ ಕೈಯಲ್ಲಿ ಹಿಡಿದು ನಿಂತಿದ್ದ ಸಮಯದಲ್ಲೇ ಆಕೆಗೆ ಹೆರಿಗೆಯಾಗಿ ಗಂಡು ಮಗು ಜನಿಸಿತು. ಕ್ರಿಸ್ತಪೂರ್ವ 563ನೇ ವರ್ಷದ ವೈಶಾಖ ಪೂರ್ಣಿಮೆಯ ದಿನದಂದು ಮಹಾಮಾಯಿಗೆ ಗಂಡು ಮಗುವಿನ ಜನನವಾಯಿತು. ಶುದ್ಧೋಧನ ಮತ್ತು ಮಹಾಮಾಯಿಯರ ವಿವಾಹವಾದ ನಂತರ ಬಹಳ ವರ್ಷಗಳ ಕಾಲ ಅವರಿಗೆ ಸಂತಾನ ಭಾಗ್ಯವಿರಲಿಲ್ಲ. ಪುತ್ರನ ಜನನದಿಂದ ಶುದ್ಧೋಧನ ಮತ್ತು ಮಹಾಮಾಯೆ ಹಾಗೂ ರಾಜಪರಿವಾರದ ಮಾತ್ರವಲ್ಲದೆ ಶಾಕ್ಯ ಕುಲದ ಎಲ್ಲರೂ ಸಂಭ್ರಮಿಸುತ್ತಿದ್ದರು. ಪುತ್ರನ ಜನನೋತ್ಸವವನ್ನು ಸಂತೋಷ ಮತ್ತು ಸಂಭ್ರಮದೊಂದಿಗೆ ಆಚರಿಸಿದರು. ಮಗು ಜನಿಸಿದ ಸಂದರ್ಭದಲ್ಲಿ ಕಪಿಲವಸ್ತುವನ್ನು ಸರದಿಯ ಪ್ರಕಾರ ಶುದ್ಧೋಧನನು ಆಳುತ್ತಿದ್ದರಿಂದ ಅಲ್ಲಿ ಪ್ರಜೆಗಳು ಅವನನ್ನು ರಾಜನೆಂದು ಕರೆಯುತ್ತಿದ್ದರು. ಹಾಗಾಗಿ ಸಹಜವಾಗಿ ಅವನ ಪುತ್ರನನ್ನು ರಾಜಕುಮಾರ ಎಂದು ಕರೆದರು. ಖಂಡ 4. ಅಸಿತನ ಆಗಮನ. ಕಪಿಲವಸ್ತುವಿನಲ್ಲಿ ರಾಜ ಶುದ್ಧೋಧನನಿಗೆ ಗಂಡು ಮಗು ಜನಿಸಿದ ಸಮಯದಲ್ಲಿ ಹಿಮಾಲಯ ಪರ್ವತದಲ್ಲಿ ಅಸಿತ ಎಂಬ ಮಹಾನ್ ಋಷಿಯೊಬ್ಬನು ವಾಸಿಸುತ್ತಿದ್ದನು. ಅಸಿತನು ಆಕಾಶದಲ್ಲಿ ದೇವತೆಗಳು ಇತ್ತಿಂದತ್ತ ಓಡಾಡುತ್ತಿದ್ದ ತಮ್ಮ ಅಂಗವಸ್ತ್ರಗಳನ್ನು ಗಾಳಿಯಲ್ಲಿ ಬೀಸುತ್ತಾ ಬುದ್ಧ ಎಂದು ಘೋಷಿಸುತ್ತಿದ್ದುದನ್ನು ನೋಡಿದನಲ್ಲದೆ ಅದರ ಮಾರ್ಧನಿಯನ್ನು ಕೇಳಿದನು. ಇದರಿಂದ ಕುತೂಹಲಗೊಂಡ ಅವನ ಮನಸ್ಸಿನಲ್ಲಿ ಬುದ್ಧನು ಜನಿಸಿದ ನಾಡನ್ನು ಒಮ್ಮೆ ನೋಡಬಾರದೇಕೆ ಎಂಬ ಬಯಕೆ ಉಂಟಾಯಿತು. ತನ್ನ ದಿವ್ಯ ದೃಷ್ಟಿಯಿಂದ ಜಂಬೂ ದ್ವೀಪವನ್ನೆಲ್ಲ ಜಾಲಾಡಿದ ಅಸಿತನು ಶುದ್ಧೋಧನನ ಅರಮನೆಯಲ್ಲಿ ಜನಿಸಿರುವ ತೇಜಸ್ವಿಯಾದ ಮಗುವನ್ನು ಗಮನಿಸಿದನು. ಈ ಮಗು ಜನನದಿಂದಾಗಿ ದೇವತೆಗಳೆಲ್ಲರಿಗೂ ಆಕಾಶದಲ್ಲಿ ಆನಂದಭರಿತರಾಗಿದ್ದಾರೆ ಎಂಬುದನ್ನು ಅರಿತುಕೊಂಡನು. ನಂತರ ಮಹರ್ಷಿ ಅಸಿತನು ತನ್ನ ಸೋದರಳಿಯನಾದ ನರದತ್ತನೊಂದಿಗೆ ಹಿಮಾಲಯದಿಂದ ಹೊರಟು ಕಪಿಲವಸ್ತುವಿನ ರಾಜ ಶುದ್ಧೋಧನನ ಅರಮನೆಯ ದ್ವಾರದ ಬಳಿ ನಿಂತನು. ಅರಮನೆಯ ದ್ವಾರದಲ್ಲಿ ಸಾವಿರಾರು ಮಂದಿ ಸೇರಿರುವುದನ್ನು ಗಮನಿಸಿದ ಅಸಿತ ಮಹರ್ಷಿಯು ಅಲ್ಲಿದ್ದ ದ್ವಾರಪಾಲಕರ ಬಳಿ ತೆರಳಿದನು. ನಂತರ ಅವರನ್ನು ಉದ್ದೇಶಿಸಿ, ಅಯ್ಯ ಪಾಲಕರೇ, ನೀವು ರಾಜನ ಬಳಿ ಹೋಗಿ ಅರಮನೆಯ ಬಾಗಿಲ ಬಳಿ ಒಬ್ಬ ಮಹರ್ಷಿ ಕಾಯುತ್ತಿದ್ದಾರೆ ಎಂದು ತಿಳಿಸಿರಿ ಎಂದು ಕೇಳಿಕೊಂಡನು. ದ್ವಾರಪಾಲಕನೊಬ್ಬ ಶುದ್ಧೋಧನನ ಬಳಿ ತೆರಳಿ ತನ್ನ ಕೈಗಳೆರಡನ್ನು ಜೋಡಿಸಿ, ಓ ರಾಜನೇ, ಅರಮನೆಯ ದ್ವಾರದ ಬಳಿ ಹಿರಿಯರು ವೃದ್ಧರೂ ಆದ ಋಷಿಯೊಬ್ಬರು ನಿಮ್ಮ ದರ್ಶನಕ್ಕಾಗಿ ಕಾಯುತ್ತಾ ನಿಂತಿದ್ದಾರೆ ಎಂದು ತಿಳಿಸಿದನು. ಶುದ್ಧೋಧನನನ್ನು ಮಹರ್ಷಿ ಅಸಿತನಿಗಾಗಿ ಒಂದು ಆಸನವನ್ನು ಸಿದ್ಧಗೊಳಿಸಿದ ನಂತರ ತನ್ನ ದ್ವಾರಪಾಲಕರನ್ನು ಉದ್ದೇಶಿಸಿ, ಆ ಋಷಿಯನ್ನು ಕರೆತನ್ನಿ ಎಂದು ಆಜ್ಞಾಪಿಸಿದನು. ದ್ವಾರಪಾಲಕನೊಬ್ಬನು ಅರಮನೆಯಿಂದ ದ್ವಾರದ ಬಳಿ ಬಂದು ಋಷಿಗಳ ಮುಂದೆ ನಿಂತು ವಿನಯದಿಂದ ದಯಮಾಡಿ ಒಳಗೆ ಬನ್ನಿ ಎಂದು ಸ್ವಾಗತಿಸಿದನು. ಅಸಿತ ಮಹರ್ಷಿಯು ರಾಜನ ಬಳಿ ತೆರಳಿ ಆತನ ಮುಂದೆ ನಿಂತು, ಜಯವಾಗಲಿ ಜಯವಾಗಲಿ ಓ ರಾಜನೇ, ನಿನಗೆ ದೀರ್ಘಾಯುಷ್ಯ ಪ್ರಾಪ್ತವಾಗಲಿ, ಸತ್ಯವಂತನಾಗಿ ಸಂತೋಷದಿಂದ ರಾಜಪಾಲನೆ ಮಾಡು ಎಂದು ಆಶೀರ್ವದಿಸಿದನು. ಶುದ್ಧೋಧನನು ಭಕ್ತಿಪೂರ್ವಕವಾಗಿ ಅಸಿತ ಮಹಾಮುನಿಯ ಪಾದಕ್ಕೆ ನಮಿಸಿದನು. ನಂತರ ಅವನನ್ನು ಆಸನದಲ್ಲಿ ಕೂರುವಂತೆ ಪ್ರಾರ್ಥಿಸಿದನು. ಋಷಿಯು ಆಸನದಲ್ಲಿ ಕುಳಿತ ನಂತರ ಶುದ್ಧೋಧನನು, ಮಹರ್ಷಿಗಳೇ, ನಿಮ್ಮನ್ನು ಈ ಮೊದಲು ನಾನು ಭೇಟಿ ಮಾಡಿದ ನೆನಪಿಲ್ಲ. ತಾವುಗಳು ಈ ಅರಮನೆಗೆ ಬಂದ ಕಾರಣವನ್ನು ತಿಳಿಯಲು ನಾನು ಬಹಳ ಉತ್ಸುಕನಾಗಿದ್ದೇನೆ, ದಯಮಾಡಿ ತಿಳಿಸಿ ಎಂದನು. ಓ ರಾಜನೇ, ನಿನಗೆ ಸುಪುತ್ರನೊಬ್ಬ ಜನಿಸಿದ್ದಾನೆ. ಅವನನ್ನು ನೋಡುವ ಉದ್ದೇಶದಿಂದ ನಾನು ಇಲ್ಲಿಗೆ ಆಗಮಿಸಿದ್ದೇನೆ ಎಂದು ಅಸಿತನು ನುಡಿದನು. ಮಹರ್ಷಿಗಳೇ, ಮಗು ಈಗ ನಿದ್ದೆಯಲ್ಲಿದೆ. ಅದು ಏಳುವವರೆಗೂ ನಾವು ಕಾಯಲು ಸಾಧ್ಯವೇ ಎಂದು ಶುದ್ಧೋಧನನು ಕೇಳಿದನು. ಅದಕ್ಕೆ ಉತ್ತರಿಸಿದ ಅಸಿತನು, ರಾಜನೇ, ನಾನು ಬಹಳ ಹೊತ್ತು ಕಾಯಬೇಕಿಲ್ಲ, ಏಕೆಂದರೆ ಅಂತಹ ಮಹಾಮಹಿಮರು ಹೆಚ್ಚು ಹೊತ್ತು ನಿದ್ದೆಯಲ್ಲಿ ತೊಡಗುವುದಿಲ್ಲ. ಅವರು ಸದಾ ಜಾಗೃತರಾಗಿರುತ್ತಾರೆ. ಇದು ಅವರ ಸಹಜ ಸ್ವಭಾವ ಎಂದು ನುಡಿದನು. ಅಷ್ಟರಲ್ಲಿ ಅಸಿತ ಮಹರ್ಷಿಗಳ ಮೇಲಿನ ಅನುಕಂಪದಿಂದ ಆ ಮಗುವು ಎಚ್ಚರಗೊಳ್ಳುವ ಸೂಚನೆ ನೀಡಿತು. ಮಗುವು ನಿದ್ರೆಯಿಂದ ಎಚ್ಚರಗೊಂಡಿದ್ದನ್ನು ಕಂಡು ಶುದ್ಧೋಧನನು ಮಗುವನ್ನು ತನ್ನ ಎರಡೂ ಕೈಗಳಿಂದ ಜೋಪಾನವಾಗಿ ಅಪ್ಪಿ ಹಿಡಿದುಕೊಂಡು ಬಂದು ಋಷಿಗಳ ಮುಂದೆ ನಿಂತನು.
ಅಸಿತ ಮಹಾಮುನಿಯು ಮಗುವನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಮಹಾಪುರುಷನಾಗಿರಬೇಕಾದ 32 ಲಕ್ಷಣಗಳು ಮತ್ತು 80 ಉಪಲಕ್ಷಣಗಳನ್ನು ಮಗು ಪಡೆದಿರುವುದನ್ನು ಹಾಗೂ ಶುಕ್ರ ಬ್ರಹ್ಮರ ಶರೀರಕ್ಕಿಂತಲೂ ಶ್ರೇಷ್ಠವಿದ್ದು ಅವರಿಗಿಂತಲೂ ಕೋಟ್ಯಂತರ ಪಾಲು ಹೆಚ್ಚು ದಿವ್ಯ ಪ್ರಭೆ ಹೊಂದಿರುವುದನ್ನು ತನ್ನ ದಿವ್ಯ ದೃಷ್ಟಿಯಿಂದ ಕಂಡುಕೊಂಡನು. ನಂತರ ಇದು ಈ ಜಗತ್ತಿನಲ್ಲಿ ಅಪರೂಪಕ್ಕೆ ಜನಿಸಿದ ಒಂದು ಅದ್ಭುತ ಶಿಶು ಎಂದು ಹೇಳಿದ ಮಹಾಮುನಿಯು ತಮ್ಮ ಆಸನದಿಂದ ಮೇಲೆದ್ದು ಚಪ್ಪಾಳೆ ತಟ್ಟುತ್ತಾ ಮಗುವಿನ ಸುತ್ತ ಪ್ರದಕ್ಷಿಣೆ ಮಾಡಿ ಅದರ ಪಾದಕ್ಕೆ ನಮಿಸಿದನು. ನಂತರ ಶುದ್ಧೋಧನನ ಕೈಯಿಂದ ಮಗುವನ್ನು ತನ್ನ ಕೈಗೆತ್ತಿಕೊಂಡು ಕ್ಷಣಕಾಲ ಧ್ಯಾನಾಸಕ್ತನಾದನು. ಗೌತಮನಿದ್ದಂತಹ 32 ಲಕ್ಷಣಗಳನ್ನು ನೋಡುತ್ತಿದ್ದಂತೆ ಈ ಮಗುವಿಗೆ ಇರಬಹುದಾದ ಭವಿಷ್ಯಗಳು ಕೇವಲ 2 ಎಂಬುದು ಅಸಿತ ಮಹಾಮುನಿಗೆ ಗೋಚರವಾಯಿತು. ಇವನು ಭವಿಷ್ಯದಲ್ಲಿ ಗೃಹಸ್ಥನಾದರೆ ಈ ಲೋಕದ ಚಕ್ರಾಧಿಪತಿಯಾಗಿ ಆಗುತ್ತಾನೆ. ಅಕಸ್ಮಾತ್ ಗೃಹಸ್ಥ ಜೀವನವನ್ನು ತ್ಯಾಗ ಮಾಡಿ ಸನ್ಯಾಸಿಯಾದರೆ ಬೋಧಿಸತ್ವನಾದ ಪೂರ್ಣ ಬುದ್ಧನಾಗುತ್ತಾನೆ ಎಂಬುದರ ಅರಿವು ಮಹರ್ಷಿಗೆ ಮನದಟ್ಟಾಯಿತು. ಈ ಮಗು ಭವಿಷ್ಯದಲ್ಲಿ ಗೃಹಸ್ಥನಾಗಿ ಜೀವಿಸಲಾರೆ ಎಂಬುದನ್ನು ಅಸಿತ ಮಹಾಮುನಿಯು ಮನಗಂಡನು. ಅವನು ಮಗುವನ್ನು ದಿಟ್ಟಿಸಿ ನಿಟ್ಟುಸಿರು ಬಿಟ್ಟು ಕಣ್ಣೀರು ಸುರಿಸುತ್ತಾ ನಿಂತನು. ಅಸಿತ ಮಹಾಮುನಿಯು ನಿಟ್ಟುಸಿರು ಬಿಡುತ್ತಿದ್ದ ಕಣ್ಣೀರಿಡುತ್ತಿದ್ದನ್ನು ಶುದ್ಧೋಧನ ಗಮನಿಸಿದನು. ಮಹರ್ಷಿ ಕಣ್ಣೀರಿಡುವುದನ್ನು ನೋಡಿ ಭಯಕಂಪಿತನಾದ ಶುದ್ಧೋಧನನಿಗೆ ಶರೀರವು ಕಂಪಿಸಿದಂತಾಯಿತು. ರೋಮಾಂಚನದ ಅನುಭವವಾಯಿತು. ನಂತರ ದುಃಖ ಮತ್ತು ಆತಂಕದಿಂದ ಅಸಿತ ಮಹಾಮುನಿಯನ್ನು ಉದ್ದೇಶಿಸಿ, ಓ ಮಹರ್ಷಿಗಳೇ, ಏಕೆ ಈ ರೀತಿಯ ನಿಟ್ಟುಸಿರು ಬಿಡುತ್ತಾ ರೋಧಿಸುತ್ತಿದ್ದೀರಿ? ಈ ಮಗುವಿಗೆ ಭವಿಷ್ಯದಲ್ಲಿ ಯಾವುದಾದರೂ ದುರಂತ ಅಥವಾ ದುರ್ವಿಧಿ ಕಾದಿದೆಯೇ ಎಂದು ಪ್ರಶ್ನಿಸಿದನು. ಇದಕ್ಕೆ ಉತ್ತರಿಸಿದ ಅಸಿತ ಮಹಾಮುರ್ಷಿಯು ರಾಜನನ್ನು ಕುರಿತು, ಓ ರಾಜನೇ, ನಾನು ಈ ಮಗುವಿಗಾಗಿ ಕಣ್ಣೀರಿಡುತ್ತಿಲ್ಲ. ಅವನಿಗೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ಭಯವಿಲ್ಲ. ಆದರೆ ನಾನು ನನಗಾಗಿ ಕಣ್ಣೀರಿಡುತ್ತಿದ್ದೇನೆ ಎಂದನು. ಏಕೆ ಸ್ವಾಮಿ ಎಂದು ಶುದ್ಧೋಧನನು ಪ್ರಶ್ನಿಸಿದಾಗ ಅದಕ್ಕೆ ಪ್ರತಿಕ್ರಿಯಿಸಿದ ಅಸಿತ ಮಹರ್ಷಿಯು, ನನಗೀಗ ವಯಸ್ಸಾಯಿತು, ವೃದ್ಧನಾಗಿದ್ದೇನೆ. ಈ ಬಾಲಕ ಮುಂದೆ ಬುದ್ಧನಾಗಿ ಈ ಜಗತ್ತಿನ ಪರಿಪೂರ್ಣ ಜ್ಞಾನಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮುಂದೆ ಲೋಕಜ್ಞಾನಿಯಾಗುವ ಇವನು ಜಗತ್ತಿನಲ್ಲಿ ಈ ಹಿಂದೆ ಯಾವೊಂದು ಮನುಷ್ಯ ಜೀವವು ಮಾಡಿರದ ರೀತಿಯಲ್ಲಿ ತಾನು ಮನಗಂಡ ಸತ್ಯ ಮತ್ತು ಸಿದ್ಧಾಂತಗಳನ್ನು ಬೋಧನೆಯ ಮಾರ್ಗದ ಮೂಲಕ ಮಾಡುತ್ತಾ ಬದುಕಿನ ಪೂರ್ಣ ಚಕ್ರವನ್ನು ತಿರುಗಿಸುತ್ತಾನೆ. ಜಗತ್ತಿನ ಕಲ್ಯಾಣ ಸುಖ ಸಂತೋಷಗಳಿಗಾಗಿ ತನ್ನ ಜೀವನವನ್ನು ಬೋಧನೆಗಾಗಿ ಮುಡುಪಾಗಿಸುತ್ತಾನೆ. ಧಾರ್ಮಿಕ ಜೀವನದ ಕುರಿತಂತೆ ತಾನು ಕಂಡುಕೊಂಡ ಜೀವನ ಸಿದ್ಧಾಂತಗಳ ಕುರಿತು ಇವನು ಬೋಧಿಸುವ ಉಪದೇಶಗಳು ಆರಂಭ, ಮಧ್ಯ ಮತ್ತು ಅಂತ್ಯಗಳಲ್ಲಿಯೂ ಶುಭಕರವಾಗಿರುತ್ತವೆ. ಈತನ ಶಬ್ದಾರ್ಥಗಳು ಮತ್ತು ಭಾವಾರ್ಥಗಳು ಪರಿಪೂರ್ಣ ಹಾಗೂ ಪರಿಶುದ್ಧವಾಗಿರುತ್ತವೆ. ಔದುಂಬರ ಪುಷ್ಪದಂತೆ ಈ ಲೋಕದಲ್ಲಿ ಇಂಥ ಮಹಾಮಹಿಮರು ಜನ್ಮ ತಾಳುತ್ತಾರೆ. ಅಸಂಖ್ಯಾತ ಯುಗಗಳು ಕಳೆದ ನಂತರ ಈ ಲೋಕದಲ್ಲಿ ಬುದ್ಧನೊಬ್ಬನ ಜನನವಾಗಿದೆ. ಓ ರಾಜನೇ, ಈ ಬಾಲಕನು ನಿಸ್ಸಂಶಯವಾಗಿ ಪರಿಪೂರ್ಣನಾದ ಜ್ಞಾನವನ್ನು ಗಳಿಸುತ್ತಾನೆ ಮತ್ತು ಅಸಂಖ್ಯಾತ ಜನರ ದುಃಖ ಸಾಗರದಿಂದ ಪಾರು ಮಾಡಿ ಅವರನ್ನು ಸುಖಿಗಳನ್ನಾಗಿ ಮಾಡುತ್ತಾನೆ. ಓ ರಾಜನೇ, ವಯೋವೃದ್ಧನಾಗಿರುವ ನಾನು ಅಂತಹ ಬುದ್ಧನನ್ನು ನೋಡಲಾರೆನು, ಅದರಿಂದ ಅವನನ್ನು ಪೂಜಿಸಲಾರೆನಲ್ಲ ಎಂಬ ದುಃಖದಿಂದ ನಿಟ್ಟುಸಿರು ಬಿಟ್ಟು ಕಣ್ಣೀರು ಹಾಕುತ್ತಿದ್ದೇನೆ ಎಂದು ಅಸಿತನು ನುಡಿದನು. ರಾಜನಾದ ಶುದ್ಧೋಧನನು ಮಹರ್ಷಿಗಳಾದ ಅಸಿತ ಮತ್ತು ಅವನ ಸೋದರಳೆ ನರದತ್ತ ಇಬ್ಬರಿಗೂ ಯುಕ್ತವಾದ ಆಹಾರ ನೀಡಿ ಸತ್ಕರಿಸಿದನು. ನಂತರ ಅವರಿಗೆ ವಸ್ತ್ರಾಭರಣಗಳನ್ನು ನೀಡುವುದರ ಜೊತೆಗೆ ಅವರ ಸುತ್ತ ಬಲಭಾಗದಿಂದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಅವರಿಗೆ ನಮಸ್ಕರಿಸಿದನು. ಆ ಸಂದರ್ಭದಲ್ಲಿ ಅಸಿತ ಮಹಾಮುನಿಯು ತನ್ನ ಸೋದರಳೆಯ ನರದತ್ತನನ್ನು ಉದ್ದೇಶಿಸಿ, ಈ ಮಗುವು ಬುದ್ಧನಾಗಿದ್ದಾನೆ ಎಂಬ ವಿಚಾರವನ್ನು ಕೇಳಿದ ಕೂಡಲೇ ನೀನು ಅವನ ಬೋಧನೆಗೆ ಶರಣಾಗಬೇಕು. ಅದು ನಿನ್ನ ಸುಖ, ಶಾಂತಿ ಮತ್ತು ಕ್ಷೇಮಕ್ಕೆ ಕಾರಣವಾಗುತ್ತದೆ ಎಂದು ನುಡಿದನು. ನಂತರ ರಾಜನಿಂದ ಬೀಳ್ಕೊಂಡು ಅಸಿತ ಮಹಾಮುನಿಯು ತನ್ನ ಆಶ್ರಮದತ್ತ ತೆರಳಿದನು. ಖಂಡ 5. ಮಹಾಮಾಯೆಯ ನಿಧನ. ಮಗು ಜನಿಸಿದ 5ನೇ ದಿನದಂದು ನಾಮಕರಣ ಏರ್ಪಡಿಸಲಾಯಿತು. ಮಗುವಿಗೆ ಸಿದ್ಧಾರ್ಥ ಎಂದು ಹೆಸರಿಡಲಾಯಿತು. ಶುದ್ಧೋಧನನ ಗೋತ್ರದ ಹೆಸರು ಗೌತಮ ಎಂಬುದಾಗಿತ್ತು. ಆದ್ದರಿಂದ ಮಗುವನ್ನು ಸಿದ್ಧಾರ್ಥ ಗೌತಮ ಎಂಬ ಹೆಸರಿನಿಂದ ಕರೆಯಲಾಯಿತು. ಮಗುವಿನ ಜನನ ಮತ್ತು ನಾಮಕರಣದ ಕಾರ್ಯಕ್ರಮಗಳ ಸಂಭ್ರಮ ಮತ್ತು ಸಡಗರಗಳ ನಡುವೆ ತಾಯಿಯಾದ ಮಹಾಮಾಯೆಯೇ ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ತುತ್ತಾದಳು. ಆಕೆಯ ಕಾಯಿಲೆಯು ಗಂಭೀರ ಸ್ಥಿತಿಯನ್ನು ಮುಟ್ಟಿತು. ತನ್ನ ಬದುಕಿನ ಅಂತ್ಯಕಾಲ ಸಮೀಪಿಸುತ್ತಿದೆ ಎಂಬುದನ್ನು ಅರಿತ ಮಹಾಮಾಯೆಯು ತನ್ನ ಪತಿ ಶುದ್ಧೋಧನ ಮತ್ತು ಸಹೋದರಿ ಪ್ರಜಾಪತಿ ಗೌತಮಿಯನ್ನು ತನ್ನ ಬಳಿಗೆ ಕರೆಸಿಕೊಂಡಳು. ನಂತರ ಅವರಿಗೆ ತನ್ನ ಪುತ್ರನ ವಿಚಾರದಲ್ಲಿ ಅಸಿತ ಮಹಾಮುನಿ ನುಡಿದಿರುವ ಭವಿಷ್ಯ
ನಿಜವಾಗುತ್ತದೆ, ಆದರೆ ಅದು ಈಡೇರುವುದನ್ನು ನೋಡಲು ನಾನಿರುವುದಿಲ್ಲ ಎಂಬ ನೋವು ನನಗಿದೆ ಎಂದು ವಿಷಾದದಿಂದ ನುಡಿದಳು. ನನ್ನ ಮಗನು ಸದ್ಯದಲ್ಲೇ ತಾಯಿಯಿಲ್ಲದ ತಬ್ಬಲಿಯಾಗುತ್ತಾನೆ. ನನ್ನ ನಂತರ ಆತನನ್ನು ಯಾರು ಜೋಪಾನ ಮಾಡುತ್ತಾರೆ, ಅಥವಾ ಅವನ ಭವಿಷ್ಯಕ್ಕೆ ತಕ್ಕಂತೆ ಯಾರು ಆತನನ್ನು ಬೆಳೆಸುತ್ತಾರೆ ಎಂಬುದರ ಕುರಿತು ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಆತಂಕ ಇಲ್ಲ. ಸಹೋದರಿ ಪ್ರಜಾಪತಿ, ನನ್ನ ಮಗುವನ್ನು ನಿನ್ನ ವಶಕ್ಕೆ ಒಪ್ಪಿಸುತ್ತಿದ್ದೇನೆ. ನೀನು ಅವನನ್ನು ಹೆತ್ತ ತಾಯಿಗಿಂತಲೂ ಹೆಚ್ಚು ಪ್ರೀತಿಸುತ್ತೀಯ ಎಂಬುದರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ಎಂದು ನುಡಿದಳು. ತನ್ನ ಪತಿಯಾದ ಶುದ್ಧೋಧನ ಮತ್ತು ಪ್ರಜಾಪತಿಯನ್ನು ಉದ್ದೇಶಿಸಿ, ನೀವು ನನಗಾಗಿ ದುಃಖಿಸಬೇಡಿ. ನನಗೆ ಸಾಯಲು ಅನುಮತಿ ನೀಡಿ. ನನಗೆ ಭಗವಂತನ ಕರೆ ಬಂದಿದೆ ಮತ್ತು ಅವನ ದೂತರು ನನ್ನನ್ನು ಕರೆದೊಯ್ಯಲು ಬಂದು ಕಾಯುತ್ತಿದ್ದಾರೆ ಎಂದು ಹೇಳುತ್ತಾ ರಾಣಿ ಮಹಾಮಾಯೆಯು ತನ್ನ ಕೊನೆಯ ಉಸಿರೆಳೆದಳು. ಶುದ್ಧೋಧನ ಮತ್ತು ಆತನ ದ್ವಿತೀಯ ಪತ್ನಿ ಪ್ರಜಾಪತಿ ಗೌತಮಿ ಇಬ್ಬರೂ ತುಂಬ ದುಃಖಿತರಾಗಿ ಮಹಾಮಾಯೆಯ ಸಾವಿಗೆ ಕಣ್ಣೀರಿಟ್ಟರು. ಸಿದ್ಧಾರ್ಥನು ತಾನು ಜನಿಸಿದ ಕೇವಲ 7 ದಿನಗಳ ಒಳಗೆ, ಅಂದರೆ 1 ವಾರದ ಮಗುವಾಗಿದ್ದಾಗ ತನ್ನ ತಾಯಿ ಮಹಾಮಾಯೆಯನ್ನು ಕಳೆದುಕೊಂಡನು. ಸಿದ್ಧಾರ್ಥ ಗೌತಮನಿಗೆ ನಂದ ಎಂಬ ಹೆಸರಿನ ಕಿರಿಯ ಸಹೋದರನಿದ್ದನು. ಅವನು ಶುದ್ಧೋಧನ ಮತ್ತು ಮಹಾಪ್ರಜಾಪತಿಗೆ ಜನಿಸಿದ ಮಗನಾಗಿದ್ದನು. ಸಿದ್ಧಾರ್ಥ ಗೌತಮನಿಗೆ ನಂದ ಎಂಬ ಸಹೋದರನಲ್ಲದೆ ಅನೇಕ ಸಹೋದರ ಸಂಬಂಧಿಗಳಿದ್ದರು. ಮಹಾನಾಮ ಮತ್ತು ಅನುರುದ್ಧ ಎಂಬ ಹೆಸರಿನ ಇಬ್ಬರು ಅವನ ಚಿಕ್ಕಪ್ಪ ಶುಕ್ಲೋಧನನ ಪುತ್ರರಾಗಿದ್ದರು. ಆನಂದನು ಅಮಿತೋಧನನೆಂಬ ಮತ್ತೊಬ್ಬ ಚಿಕ್ಕಪ್ಪನ ಮಗನಾಗಿದ್ದನು. ದೇವದತ್ತ ಎಂಬುವನು ಅಮಿತ ಎಂಬ ಚಿಕ್ಕಮ್ಮನ ಮಗನಾಗಿದ್ದನು. ದೇವದತ್ತ ಎಂಬಾತನು ಚಿಕ್ಕಮ್ಮಳಾದ ಅಮಿತಳ ಪುತ್ರನಾಗಿದ್ದನು. ಆನಂದನು ಸಿದ್ಧಾರ್ಥನಿಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೆ, ಮಹಾನಾಮ ಎಂಬಾತನು ಸಿದ್ಧಾರ್ಥನಿಗಿಂತಲೂ ಹಿರಿಯನಾಗಿದ್ದನು. ಗೌತಮ ಸಿದ್ಧಾರ್ಥನು ಬಾಲ್ಯದಲ್ಲಿ ಇವರುಗಳ ಸಹವಾಸದಲ್ಲಿ ಬೆಳೆದನು. ಎಲ್ಲರಿಗೂ ಧನ್ಯವಾದಗಳು. ಖಂಡ 6ರಿಂದ ಮುಂದಿನ ಒಂದು ಭಾಗವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.